ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಭೂಮಿಯನ್ನು ಮೀಟ್ ಆಗಲಿಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನಾನೊಂದು 4 ಗಂಟೆಗೆ ಹೊರಟೆ. ಅಲ್ಲಿ ನಾನು ಒಂದು ಅರೌಂಡ್ 5 ಗಂಟೆಗೆ ರೀಚ್ ಆಗಬಹುದು ಅಂತ ಕಾಣ್ತದೆ. ನೋಡುವ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಇವಾಗ ನಿಮ್ಗೊಂದು ಗಿಡ ಕಾಣ್ತಾ ಉಂಟಲ್ಲ, ಇದು ಯಾವ ಗಿಡ ಅಂತ ಹೇಳಿ ಗೆಸ್ ಮಾಡ್ಬೋದಾ? ಇದು ಯಾವ್ದು ಅಂತ ಹೇಳಿದ್ರೆ ಡ್ರ್ಯಾಗನ್ ಫ್ರೂಟ್. ನಾವು ರೆಡ್ ಕಲರ್ ಡ್ರ್ಯಾಗನ್ ಫ್ರೂಟ್ ಇದು ಗಿಡ ಹಾಕಿದೀವಿ. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ, ನಾನದು ಗಿಡ ಹಣ್ಣು ತಗೊಂಡ್ ಬಂದಿದ್ವಲ್ಲ, ಹಣ್ಣನ್ನೇ ಕಟ್ ಮಾಡಿಬಿಟ್ಟು ಕಾಟನ್ ಅಲ್ಲಿ ಸೀಡ್ಸ್ ಅನ್ನ ಹಾಕಿ ಇಲ್ಲಿ ನಾನು ಇವಾಗ ಗ್ರೋ ಮಾಡ್ತಾ ಇರೋದು. ನೋಡಿ ಇಷ್ಟು ದೊಡ್ಡದಾಗಿದೆ. ಇನ್ನು ನೋಡ್ಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇದನ್ನ ಹಾಕಿಬಿಟ್ಟು ನಾನು ಆಲ್ಮೋಸ್ಟ್ 1 ಮಂತ್ ಕಳೀತು. ಬಟ್ ಸ್ಟಿಲ್ ಇದೇ ಪ್ರೋಗ್ರೆಸ್ ಅಲ್ಲಿ ಇದೆ. ನೋಡುವ ಎಷ್ಟು ದೊಡ್ಡದಾಗುತ್ತೆ ಅಂತ ಹೇಳ್ಬಿಟ್ಟು. ನಾ ಅಮ್ಮನ ಗಾರ್ಡನ್ ಅನ್ನ ತೋರಿಸ್ತೇನೆ. ಇದು ನೋಡಿ ಎಷ್ಟು ಚಂದ ಇದೆ. ಪ್ಲಾಂಟ್ ಫುಲ್ ಹ್ಯಾಂಗಿಂಗ್ಸ್. ಸೊ ಇಲ್ಲೂ ಒಂದು ಹ್ಯಾಂಗಿಂಗ್ ಇದೆ, ಇಲ್ಲೂ ಒಂದು ಬೇರೆ ತರದೊಂದು ಪ್ಲಾಂಟ್ ಇದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಕೇಪಳ ಹೂ ಅಂತ ಹೇಳುದು. ಇದು ಕಸಿ ಕೇಪಳ ನೋಡಿ. ಮತ್ತೆ ಇದೊಂದು ದಾಸವಾಳದ್ದು. ಇದು ನಮ್ಮ ಜಾಸ್ಮಿನ್ ಗಿಡ ಬಳ್ಳಿ. ಮತ್ತೆ ಇಲ್ಲಿ ನೋಡಿ ಬೇರೆ ಬೇರೆ ತರದ ಆಂಥೋರಿಯಂ ಗಿಡಗಳಿದೆ. ಕಲರ್ಸ್ ಬೇರೆ ಬೇರೆ ಇದೆ ನೋಡಿ. ಇದ್ರಲ್ಲೆಲ್ಲ ಬೇರೆ ಬೇರೆ ಕಲರ್ಸ್ ಇದೆ. ಮತ್ತೆ ಇಲ್ಲೊಂದು ನೋಡಿ ಹ್ಯಾಂಗಿಂಗ್, ಇಲ್ಲೊಂದು ಪ್ಲಾಂಟ್ ಇದೆ. ಮತ್ತೆ ಮನೆ ಸುತ್ತ ಇತ್ತು. ಇದು ಈ ಬಿಸಿಲಿಗೆಲ್ಲ ಅದು ಒಣಗುತ್ತೆ. ಇಲ್ಲಿ ನೋಡಿ ಕೇಪಳ ಹೂ ಆಗಿದೆ. ಇದು ತೊಡಿಕಾನದಿಂದ ತಂದ ಕೇಪಳ ಹೂ. ಇಲ್ಲಿ ನೋಡಿ, ಈ ಹೂವಿನ ಹೆಸರು ನನಗೆ ಗೊತ್ತಿಲ್ಲ, ನೀವೇನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೊ ಇಲ್ಲಿ ನೋಡಿ, ಕಾಸ್ಮಿಕ್ ಫ್ಲವರಾ? ಓಕೆ. ಅಂಡ್ ಇದು ಎಲ್ಲರಿಗೂ ಗೊತ್ತಿರ್ತದೆ ಅಲ್ಲ, ಇದು ನಮ್ಮ ಎಂತ ಗಿಡ ಮಮ್ಮಿ? ಇದು ವಾಸ್ತು ಗಿಡ. ಸಾರಿ. ಓ, ಅಲೋವೆರಾ ಸಹ ಇಲ್ಲೇ ಉಂಟು ನೋಡಿ. ಇದೊಂದು ಸುಮ್ಮನೆ ಹೀಗೆ ಒಂದು ಕ್ರೋಟನ್ ಗಿಡ ತರ ಡೆಕೋರೇಷನ್ ಪರ್ಪಸ್ಗೆ. ಆಮೇಲೆ ಇಲ್ಲಿ ನೋಡಿ ಕೇಪಳ ಹೂ. ಇದು ಒಂದು ಕಸಿ ಕೇಪಳ ಅಂತ ಹೇಳ್ಬಿಟ್ಟು, ಇದು ಬ್ರೈಟ್ ರೆಡ್ ಕಲರ್ ಇದೆ. ಇದೊಂದು ದಾಸವಾಳ ಗಿಡ. ಇದು ನೋಡಿ, ಇದು ಶಂಖ ಪುಷ್ಪ ಅಂತ ಹೇಳ್ಬಿಟ್ಟು. ಇದರಲ್ಲಿ ಕಲರ್ಸ್ ಬೇರೆ ಬೇರೆ ಇದೆ, ವೈಟ್ ಮತ್ತೆ ಪರ್ಪಲ್ ಕಲರ್ ಎಲ್ಲ. ಇದೆಲ್ಲ ದೇವರಿಗೆ, ಲಕ್ಷ್ಮೀ ದೇವರಿಗೆ ಅಂದ್ರೆ ತುಂಬಾ ಫೇವ್ರೆಟ್ ಹೂ ಅಂತೆ. ಕಾಣ್ತಾ ಇರ್ಬೋದಲ್ಲ. ಫುಲ್ ಗಿಡಗಳಿದೆ. ಓ, ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಹಾಯ್, ಹಾಯ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಳು ನನ್ನ ತಂಗಿ. ಮಾತಾಡು, ಹಾಯ್ ಹೇಳು. ಎಲ್ಲಿಗೆ ಹೋಗ್ತಿದ್ಯಾ? ಬಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಕೈಯಲ್ಲಿ ಅಂತ ಇರೋದು ಹೂ ತೋರಿಸು. ವಾವ್, ಚಂದ ಉಂಟಲ್ಲ. ನಿನ್ನ ಡ್ರೆಸ್ ಚಂದ ಉಂಟು, ಕ್ಯೂಟ್ ಕಾಣ್ತಿದ್ದಿ. ನೀವಿಬ್ರು ಮ್ಯಾಚಿಂಗ್ ಹಾಕಿದ ಅಂತ ಡ್ರೆಸ್. ಇದು ಮ್ಯಾಚಿಂಗ್ ಅಲ್ಲ, ಲೈಲಾಕ್ ಮತ್ತೆ ಲ್ಯಾವೆಂಡರ್ ಬೇರೆ ಬೇರೆ. ವಾವ್, ಡಿಫರೆನ್ಸ್ ನೀವು ಹೇಳ್ತಾ ಇರೋದು, 2 ಕಲರ್ಸ್ ಇದು. ಇಟ್ಸ್ ನೈಸ್ ಆಕ್ಚುಲಿ. ನೋಡಿ, ಹಾಗೆ ಕೋಳಿ ಜಟ್ಟು ಹೂವಿನ ಗಿಡ ಇದೆ. ಇಲ್ಲಿ ನೋಡಿ, ಇದರಲ್ಲಿ ಕಲರ್ಸ್ ಬೇರೆ ಬೇರೆ ತರ ಇದೆ. ಇದು ಹಿಂದೆದು ಮದ್ರಂಗಿ ಗಿಡ, ತಲೆಗೆಲ್ಲ ಹಾಕ್ತಿವಲ್ಲ ಅದೇ ಮದ್ರಂಗಿ. ಹಾಯ್ ಹಾಯ್, ರಾಕಿ 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 ಭೂಮಿಯನ್ನೇ ನೋಡ್ತಾ ಉಂಟು. ರಾಕಿ 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 ಹಾಯ್ ರಾಕಿ. ಏನು ರಾಕಿ ನಮ್ಮನ್ನೇ ನೋಡ್ತಾ ಉಂಟು ನೋಡಿ. ಇದೊಂದು ಬಾಯ್ಲರ್ ಅಂತ ಹೇಳ್ಬಿಟ್ಟು, ಹಾಟ್ ವಾಟರ್ ಎಲ್ಲ ಇದ್ರಲ್ಲೇ ಸಪ್ಲೈ ಆಗುತ್ತೆ. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲೊಂದು ಡೋರ್ ಇದೆ ನೋಡಿ, ಆ ಡೋರ್ ಅನ್ನು ಓಪನ್ ಮಾಡ್ಬೇಕು. ಸೊ ಈ ಡೋರ್ ಅನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ನಾವು ತೆಂಗಿನಕಾಯಿದು ಅಥವಾ ಅಡಿಕೆ ಸಿಪ್ಪೆ ಅಥವಾ ಪೇಪರ್ ಅನ್ನ ಹಾಕಿಬಿಟ್ಟು ಬೆಂಕಿ ಹಾಕ್ಬೇಕು. ಸೊ ಇದ್ರಲ್ಲಿ ಅದು ಬಾಯ್ಲ್ ಆಗಿ ಎಕ್ಸೆಸ್ ಗ್ಯಾಸ್ ಏನಿದೆ, ಲೈಕ್ ಸ್ಮೋಕ್, ಅದೆಲ್ಲ ಹೊರಗಡೆ ಹೋಗುತ್ತೆ. ಈ ಪೈಪ್ ಲೈನ್ ಇಂದ ಬಿಸಿನೀರು ನಮ್ಗೆ ಮನೆಗೆ ಒಳಗಡೆಗೆ ಹೋಗುತ್ತೆ ನೋಡಿ, ಸ್ನಾನ ಮಾಡಕ್ಕೆ ಹಿಂಗೆ ಹೋಗುತ್ತೆ. ಪ್ರೆಷರ್ ಗೇಜ್ ಕೂಡ ಇದೆ, ಎಷ್ಟು ಗೇಜ್ ಅಲ್ಲಿ ಅದು ಬಿಸಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಗೆ ಗೊತ್ತಾಗುತ್ತೆ, ಟೆಂಪರೇಚರ್. ಇಲ್ಲೆಲ್ಲ ಅಲೋವೆರಾದು ಕಲೆಕ್ಷನ್ಸ್ ಇದೆ. ಈ ಎಲೆಗಳ ಹೆಸರು ಏನು ಅಂತೇಳಿ ಗೊತ್ತುಂಟಾ? ಇದಕ್ಕೆ ಎಕ್ಸಾಕ್ಟ್ ಹೆಸರು ನನಗೆ ಗೊತ್ತಿಲ್ಲ, ಆಯ್ತಾ. ನರ್ವಿಸ ಎಲೆ ಅಂತ ಹೇಳಿದ್ರೆ ಇದಕ್ಕೆ ಇದ್ರ ಯೂಸ್ ಏನು ಅಂತ ಹೇಳಿದ್ರೆ, ಮನೆ ಹತ್ರ ಇದನ್ನ ಬೆಳೆಸಿದ್ರೆ ನಮಗೆ ಹಾವುಗಳೆಲ್ಲ ಬರಲ್ಲಂತೆ ಈ ಗಿಡನ ಬೆಳೆಸೋದ್ರಿಂದ. ನೋಡಿ, ಕ್ಲೋಸ್ ಆಗಿ ನೋಡುವಾಗ ಹಿಂಗ್ ಕಾಣುತ್ತೆ, ನರ್ವಿಸ ಅಂತ ಹೇಳೋದು ಇದಕ್ಕೆ. ಮತ್ತೆ ಇದ್ರಲ್ಲಿ ನೋಡಿ, ಇದು ಒಂದು ಡೆಕೋರೇಷನ್ ಗಿಡ. ಇಲ್ಲೊಂದು ಗಿಡ ಕಾಣ್ತಿದೆಲ್ಲ, ಇದಕ್ಕೆ ನಾವು ದೊಡ್ಡ ಪತ್ರೆ ಎಲೆ ಅಂತ ಹೇಳ್ತೀವಿ.
ಇದು ನಮ್ಗೀಗ ಮೈಯಲ್ಲೆಲ್ಲ ತುರಿಕೆ ಆಗ್ತಾ ಇರ್ತದಲ್ಲ, ಅದಕ್ಕೆಲ್ಲ ಇದನ್ನ ಅಪ್ಲೈ ಮಾಡಿ ಸ್ನಾನ ಮಾಡಿದ್ರೆ ಆಯ್ತು. ಇದನ್ನ ಖಾಲಿ ಹೊಟ್ಟೆಗೆ ಕುಡಿಬಹುದು ಕೂಡ. ಸೊ ಈ ತರ ಇನ್ಫೆಕ್ಷನ್ ಆಗಿದ್ರೆ ಎಲ್ಲ ಇದು ನಮ್ಗೆ ಕ್ಯೂರ್ ಆಗುತ್ತೆ. ದೊಡ್ಡ ಪತ್ರೆ ಎಲೆ ಅಂತ ಹೇಳೋದು. ಇವಾಗ ಇಲ್ಲಿ ಕಾಣ್ತಿದೆಲ್ಲ ಇದು ಅರಿಶಿಣ, ಟರ್ಮರಿಕ್ ಇದೆ ಅಲ್ಲ ಅದ್ರದ್ದು ಗಿಡ. ಇಲ್ಲಿ ಕಾಣ್ತಿದೆ ನೋಡಿ, ಇದು ನಮ್ಮ ಬೀಟಲ್ ಲೀಫ್, ಎಲೆ ಅಡಿಕೆ ತಿಂತೀವಲ್ಲ ಆ ಎಲೆ. ಇದು ನಮ್ಮ ಬೇವಿನ ಎಲೆ ಕಾಣ್ತಾ ಇರೋದು. ಇದು ನಮ್ಮ ಮೆಣಸಿನ ಗಿಡ ನೋಡಿ, ಹೂವಾಗಿದೆ, ಮೆಣಸು ಆಗ್ಬೇಕಷ್ಟೇ ಇದ್ರಲ್ಲಿ. ಇದು ಬದನೆ ಗಿಡ, ಇದರಲ್ಲೆಲ್ಲ ಬದನೆ ಆಗಿತ್ತು, ಸಣ್ಣ ಸಣ್ಣದು ಬದನೆ ಆಗುತ್ತೆ, ಚೆನ್ನಾಗಿರುತ್ತೆ ಇದು. ಮತ್ತೆ ಇಲ್ಲೆಲ್ಲ ಇದು ಸೀಬೆ ಮರ, ನೆಕ್ಸ್ಟ್ ಇರೋದು ಬೇವಿನ ಎಲೆ. ಇಲ್ಲೊಂದು ಸೀಬೆಕಾಯಿ ಗಿಡ ಹೋಗಿದೆ, ನೋಡ್ಬೇಕು ಏನಾಗ್ತದೆ ಅಂತ ಹೇಳ್ಬಿಟ್ಟು. ಇದು ನೋಡಿ, ಇದು ಅರಿಶಿಣದಲ್ಲಿ ಕೂಡ 2 ಟೈಪ್ಸ್ ಉಂಟು. ಒಂದು ನಾರ್ಮಲ್ ಸಾರಿಗೆ ಹಾಕೋದು, ಇನ್ನೊಂದು ಮಂಜಲ್ ಅಂತ ಹೇಳ್ಬಿಟ್ಟು ಇನ್ನೊಂದು ಬರುತ್ತೆ, ಕಸ್ತೂರಿ ಅಂತ ಹೇಳ್ಬಿಟ್ಟು. ಅದನ್ನ ನಾವು ಫೇಸಿಗೆಲ್ಲ ಹಾಕ್ಬೋದು. ನೋಡಿ, ಇದು ಮೆಣಸಿನ ಗಿಡ, ಮೆಣಸಾಗಿದೆ ಇದ್ರಲ್ಲೆಲ್ಲ ಇವಾಗ ಕಾಣ್ತಾ ಇರ್ಬೋದು. ನೆಕ್ಸ್ಟ್ ಇಲ್ಲೊಂದು ಗಿಡ ಕಾಣ್ತಾ ಉಂಟಲ್ಲ, ಇದನ್ನ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಸೀಡ್ ಕಾಣ್ತಿದೆ ನೋಡಿ, ಈ ಸೀಡನ್ನು ನಾವು ಎಲ್ಲವನ್ನು ಮಣಿ ತರ ಯೂಸ್ ಮಾಡಿಬಿಟ್ಟು ದೇವರಿಗೆಲ್ಲ ಹಾರ ಹಾಕ್ಬೋದು. ಈ ಹಾರ ಕೃಷ್ಣ ದೇವರಿಗೆಲ್ಲ ತುಂಬಾ ಫೇವ್ರೇಟ್. ಈ ಹಾರನ್ನು ನಾನು ನಿಮಗೆ ತೋರಿಸ್ತೀನಿ ಯಾವ ತರ ಆಗುತ್ತೆ ಅಂತ. ನೋಡಿ, ಈ ಗಿಡ ಫುಲ್ ಆಗಿದೆ. ಈ ಗಿಡನ ಬೆಳೆಸ್ಬೇಕು ಅಂತ ಹೇಳಿದ್ರೆ ಖಾಲಿ ಈ ಸೀಡನ್ನು ಹಾಕಿದ್ರೆ ಆಯ್ತು. ಈ ಸೀಡಲ್ಲೇ ಗಿಡ ಹುಟ್ಟುತ್ತೆ. ಇದು ನಿತ್ಯ ಪುಷ್ಪ, ಇದರಲ್ಲಿ ನಮಗೆ ಬೇರೆ ಬೇರೆ ಕಲರ್ಸ್ ಅವೈಲೇಬಲ್ ಇದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇದಕ್ಕೆ ನಾವು ಗೊಮ್ಮಟೆ ಹಣ್ಣು ಅಂತ ಹೇಳ್ತೀವಿ. ಇದನ್ನ ಅಮೆಝಾನ್ ಅಲ್ಲೆಲ್ಲ ನೀವು ನೋಡ್ಲಿಕ್ಕೆ ಸಿಗ್ತದೆ. ಇದು ನೋಡಿ, ಇದು ಹಣ್ಣಾದಾಗ ಈ ತರ ಇರುತ್ತೆ ನೋಡಿ, ಇದರ ಒಳಗಡೆ ಯೆಲ್ಲೋ ಕಲರ್ ಇರುತ್ತೆ, ಸ್ವಲ್ಪ ಕಾಯಿ ಇದೆ. ಅದು ಹಣ್ಣಾದಾಗ ಯೆಲ್ಲೋ ಕಲರ್ ಇರುತ್ತೆ, ಗೊಮ್ಮಟೆ ಹಣ್ಣು ಅಂತ ಹೇಳ್ಬಿಟ್ಟು. ಸ್ನೇಲ್ ಅದು. ನನ್ನ ತಂಗಿ ನೋಡಿದ್ರೆ ಅದನ್ನ ನೋಡಿಬಿಟ್ಟು ಹೆದ್ರಿಬಿಟ್ಟು ಓಡ್ತಾ ಇದ್ದಾಳೆ. ಮುಂದೆ ಹೋಗುವ ಬನ್ನಿ. ಇಲ್ಲಿ ನೋಡಿ, ಗುಲಾಬಿ, ಸಣ್ಣ ಸಣ್ಣ ಗುಲಾಬಿ. ಇಲ್ಲಿ ನೋಡಿ, ದಾಸವಾಳ. ಇದು ಗುಂಪು ಗುಂಪಾಗಿದೆ ದಾಸವಾಳ, ಇದ್ರ ಎಸಳೆ ಈ ತರ ಇರೋದು. ಇಲ್ಲಿ ನೋಡಿ, ಇದೊಂದು ಡೆಕೋರೇಷನ್ ಗಿಡ. ಟೊಮೆಟೊ ಹಣ್ಣಾಗಿದೆ, ಕಾಯಿ ಆಗಿದೆ, ಹಣ್ಣಾಗ್ಬೇಕಷ್ಟೇ ಅದು. ಒಂದು ಹ್ಯಾಂಗಿಂಗ್, ಬಿಸಿಲಿಗೆ ಒಣಗಿದೆ. ಇಲ್ಲಿ ನೋಡಿ, ಕೇಪಡ ಹೂ. ಇದು ಆಕ್ಚುಲಿ ನ್ಯಾಚುರಲ್ ಆಗಿರುವ ಕೇಪಡ ಹೂ ಅಂದ್ರೆ ಇದು. ಇಲ್ಲಿ ಕಾಣ್ತಾ ಇದ್ದಾರ, ಇದು ದೇವರ ಪೂಜೆಗೆಲ್ಲ ಯೂಸ್ ಮಾಡುದು. ಇದೇನಿದು ಮುಳ್ಳು ಇದು ಡಿಸೈನ್ ಪ್ಲಾಂಟ್. ಇದಕ್ಕೆ ಎಕ್ಸಾಕ್ಟ್ ನೇಮ್ ಎಲ್ಲ ಗೊತ್ತಿಲ್ಲ ನನಗೆ. ಕ್ಯಾಕ್ಟಸ್ ಅಷ್ಟೇ. ಅದರಲ್ಲಿ ವೆರೈಟಿ ಇದೆ ನೋಡಿ, ಕಲರ್ಸ್ ಬೇರೆ ಬೇರೆ ತರದಿದೆ. ಇಲ್ಲಿ ಒಂದು ಗುಲಾಬಿ ಆಗಿದೆ, ಇದೊಂದು ಕಷಿ ಗುಲಾಬಿ. ಅರಿಶಿನ ಗಿಡ ನಾನು ಆಗ ಹೇಳಿದೆ ಅಲ್ಲ ನೋಡಿ, ಇಲ್ಲೇ ದೊಡ್ಡ ಪತ್ರೆ ಎಲೆ. ಇದು ಇಲ್ಲೊಂದು ನೋಡಿ, ಇನ್ನೊಂದು ಕಷಿದು ಗಿಡ. ಯಾವುದು ಈ ಗಿಡ ಇದು? ಕೇಪಳದಲ್ಲಿ ಇನ್ನೊಂದು ವೆರೈಟಿ. ದಾಸವಾಳ, ಬೇರೆ ಬೇರೆ ತರ ದಾಸವಾಳ ಇದೆ. ನಾಳೆ ಪೂಜೆಗೆ ಇದನ್ನೆಲ್ಲ ಕುಯ್ಬೇಕು ಇವಾಗ. ಮತ್ತೆ ಇಲ್ಲೊಂದು ನೋಡಿ, ಮುತ್ತು ಮಲ್ಲಿಗೆ. ಇದು ಮುತ್ತು ಮಲ್ಲಿಗೆ ಗಿಡ ಇಲ್ಲಿ ಕಾಣ್ತಾ ಇರೋದು. ರಾಕಿ, ರಾಕಿ ಭೂಮಿ ಅಷ್ಟು ಹೈಟ್ ಆಗಿದೆ. ಭೂಮಿಯ ತಮ್ಮ ಇದು ಅಲ್ಲ ಭೂಮಿ. ರಾಕಿ ಈಗ ಡ್ಯಾಡಿ ಮತ್ತೆ ಭೂಮಿ ರಾಕಿಯನ್ನ ಕರ್ಕೊಂಡು ವಾಕಿಂಗ್ ಹೊರಟಿದ್ದಾರೆ. ಕೈ ಕೊಡು ಭೂಮಿ, ಕೈ ಕೊಡು ಹೇಳು ರಾಕಿಗೆ. ರಾಕಿ ನೋಡ, ಕೆಳಗೆ ಬಿಡೋದನ ನೋಡ. ಪುನಃ ರಾಕಿ ಕೈ ಕೊಡು ನೋಡ ಭೂಮಿಗೆ. ನೀವ್ ಓಡು.
ಭೂಮಿ ಅಷ್ಟ ಹೈಟ್ ಆಗಿದೆ ರಾಕಿ ಈಗ. ಹಾ ಭೂಮಿ ಅಷ್ಟ ಹೈಟ್ ಆಗಿದೆ. ಬಾ ವಾಕಿಂಗ್ ಹೋಗುವ ಈಗ ರಾಕಿ ಜೊತೆ. ನೋಡಿ ಇದು ಮೆಹಂದಿದು ಎಲೆ ಕಾಣ್ತಾ ಇರೋದು. ಇದನ್ನ ನಾವು ಗ್ರೈಂಡ್ ಮಾಡಿ ತಲೆಗೆ ಹಾಕ್ಬೋದು ಮತ್ತೆ ಕೈಗೆಲ್ಲ ಹಾಕ್ಬೋದು. ಇದು ಎಲೆ ಈ ತರ ಇರುತ್ತೆ. ಇಲ್ಲಿ ನೋಡಿ ರಾಕಿಯನ್ನ ನೋಡಿ ರಾಕಿಯ ಫ್ರೆಂಡ್ ಒಂದು ಬಂದು ಬೊಗಳ್ತಾ ಉಂಟು. ನೀ ಎಲ್ಲಿಗೆ ಹೊರಟದು, ನನ್ನನ್ನು ಸಹ ಕರ್ಕೊಂಡು ಹೋಗು ವಾಕಿಂಗ್. ಟಾಮಿ. ಹಾ ಇಲ್ಲಿ ನೋಡಿ ಶಂಖಪುಷ್ಪ ವೈಟ್ ಕಲರ್ ಇದು. ನಾ ಬೆಳಿಗ್ಗೆ ಯಾವಾಗ್ಲೂ ಡಿಟಾಕ್ಸಿಫೈ ವಾಟರ್ ಕುಡಿತೀನಿ ಅಂತ ಹೇಳಿದೆ ನೋಡಿ, ಅದ್ರಲ್ಲೇ ಇದು ವೈಟ್ ಕಲರ್ ಇದು ವೈಟ್ ಕಲರ್ ಇದೆ ನೋಡಿ. ಮತ್ತೆ ಇಲ್ಲಿ ನೋಡಿ ಸಣ್ಣ ಸಣ್ಣ ಇಲ್ಲಿ ನೋಡಿ ಹುಲ್ಲು, ದನಕ್ಕೆಲ್ಲ ಕೊಡುವ ಎಂತ ಹುಲ್ಲು ಇದು? ಸೀಮೆ ಹುಲ್ಲು. ನೋಡಿ ಇಲ್ಲೊಂದು ಕಾಯಿ ಕಾಣ್ತಾ ಉಂಟಲ್ಲ, ಇದರ ಹೆಸರು ಕುದ್ದನೆ ಅಂತ ಹೇಳಿ. ಇದು ಬದನೆದು ಇನ್ನೊಂದು ಜಾತಿ. ಇದರ ಯೂಸಸ್ ಹೇಳಿ ಬನ್ನಿ. ಪಲ್ಯ ಮಾಡ್ಬೋದು. ಇನ್ನೊಂದು ಬಂದು ಅದನ್ನ ಈ ಮಜ್ಜಿಗೆಗೆ ಉಪ್ಪು ಎಲ್ಲ ಹಾಕಿ ಇದನ್ನ ಅದರಲ್ಲಿ ನೆನೆಸಿಟ್ಟು ಮತ್ತೆ ಒಣಗಿಸಿಬಿಟ್ಟು ಅದನ್ನ ಆಯಿಲಲ್ಲಿ ಫ್ರೈ ಮಾಡಿ ತಿನ್ಬೋದು. ಊಟಕ್ಕೆ ಇವಾಗ ಮೆಣಸಿನ್ಕಾಯಿ ಫ್ರೈ ಮಾಡ್ತೀವಲ್ಲ ಅದೇ ಥರ ಇದನ್ನು ಫ್ರೈ ಮಾಡ್ಬೋದು. ಇದು ಇಲ್ಲಿ ನೋಡಿ ತುಳಸಿ. ಇದನ್ನ 6 ಗಂಟೆ ಮೇಲೆಲ್ಲ ಕುಯ್ಯುವಂಗಿಲ್ಲ. ಇಲ್ಲಿ ನೋಡಿ ನನ್ನ ತಂಗಿ ಬಂದ್ಲಲ್ಲ, ತಂಗಿ ವಿತ್ ಪ್ರೈಸ್ ಬಂದ್ಲು. ಇದೆಂತ ಭೂಮಿ? ಇದು ಯಾವ್ದಕ್ಕೆ ಪ್ರೈಸ್ ಸಿಕ್ಕಿದೆ ನಿನಗೆ? ಡ್ಯಾನ್ಸ್ ಅಲ್ಲಿ. ವಾ ನೀನು ಭಯಂಕರ ಭೂಮಿ. ಸನ್ಮಾನ ಎಲ್ಲ ಮಾಡಿದ್ರ ನಿಂಗೆ? ಎಂತ ಶಾಲ್ ಎಲ್ಲ ಹಾಕಿದ್ರ? ವಾವ್ ವೆರಿ ನೈಸ್. ಕಾಸ್ಮಿಕ್ ಹೂ. ಭೂಮಿ ಬಾಯಲ್ಲಿ ನೀ ಮೊನ್ನೆ ಯಾವ ಡ್ಯಾನ್ಸ್ ಮಾಡಿ ನಿಂಗೆ ಪ್ರೈಸ್ ಸಿಕ್ಕಿದೆ ಹೇಳು? ಹಸ್ಕಿ ಡ್ಯಾನ್ಸ್. ಹಸ್ಕಿ ಡ್ಯಾನ್ಸ್ ಯಾವ್ದು ಮಾಡಿದ್ದು? ಅದೆಂತ ಸಾಂಗ್ ಹೇಳು ಹೇಳು, 2 ಲೈನ್ ಹೇಳು. ಹೌದಾ? ನಿಂಗೆ ಜುಟ್ಟು ಕಟ್ಟಿ ಕೊಟ್ಟದ ಯಾರು? ಮಮ್ಮಿ ಕಟ್ಟಿ ಕೊಟ್ಟದಾ? ನಿನ್ನ ಬೆಸ್ಟ್ ಫ್ರೆಂಡ್ ನ ಹೆಸರು ಎಂತ ಹೇಳು ಬಾ. ಮೋನಿಶಾ. ಮೋನಿಶಾ ಮತ್ತೆ ಅನ್ವಿತಾ, ಶ್ರೇಷ್ಠ, ಪ್ರೇಮಿ. ರಾಕಿಯನ್ನ ಡ್ಯಾಡಿ ಕರ್ಕೊಂಡು ಬರುದಾ, ಡ್ಯಾಡಿಯನ್ನ ರಾಕಿ ಎಳ್ಕೊಂಡು ಬರುದಾ? ಹಾಗೆ ಆಗಿದೆ ಇದು. ರಾಕಿ ರಾಕಿ ಹಸ್ಕಿ ಡ್ಯಾನ್ಸ್ ಮಾಡಿ ನೋಡ. ಭೂಮಿ ಇದಕ್ಕೆ ಹಸ್ಕಿ ಡ್ಯಾನ್ಸ್ ಎಲ್ಲ ಹೇಳಿಕೊಡ್ಬೇಕಾಯ್ತು ನೀನು. ಗುಡ್. ಭೂಮಿ ಓಡ್ತಾ ಇದ್ದಾಳೆ ವಾಕಿಂಗ್ ಹೋಗುವ ಅಂತೇಳಿ. ಡ್ಯಾನ್ಸ್ ಮಾಡು. ಹಾಯ್. ರಾಮಫಲ ಆಗಿದೆ. ಇದು ಸೀತಾಫಲ ಅಲ್ಲ, ಇದು ರಾಮಫಲ.
ಹಣ್ಣಿಲ್ಲ, ಅದನ್ನೇನೋ ತಿಂದಿದೆ ಹಕ್ಕಿ ಅಂತೇಳಿ. ಎಂತ ಮಾಡೋದ ನೀನು? ಕಳ್ಳಿ, ಚಾಕ್ಲೇಟ್ ಕಳ್ಳಿ. ನಂಗೆ ಬೇಡಪ್ಪ, ನೀನೇ ತಿನ್ನು. ತಂಗಿಗೆ ಫುಲ್ ಖುಷಿ, ಚಾಕ್ಲೇಟ್ ತಂದಿದ್ದೇನೆ ಅಂತ ಹೇಳ್ಬಿಟ್ಟು ಫುಲ್ ತಿಂತಾ ಇದ್ದಾಳೆ. ಸುಸ್ತಾಯ್ತು ನಿನಗೆ? ಎಂತಾಯ್ತು? ನೀ ಕಿಟ್ಕ್ಯಾಟ್ ಹೇಳಿದ್ದು ಡ್ಯಾಡಿ ಕನ್ಫ್ಯೂಸ್ ಆಗಿ ಟಿಕ್ ಟಾಕ್ ತಂದದ. ನೀ ಮತ್ತೆ ಸರಿ ಬರ್ದು ಕೊಡ್ಬೇಕು ಎಂತ ಬೇಕು ಅಂತೇಳಿ. ಇಲ್ಲಿ ವರ್ಕ್ ಮಾಡ್ತಿರೋದು ಯಾರು? ಭೂಮಿ ವರ್ಕ್ ಮಾಡ್ತಾ ಇರೋದಾ ಇಲ್ಲದಿದ್ರೆ ಅಣ್ಣ ವರ್ಕ್ ಮಾಡುದಾ? ಯಾರು ವರ್ಕ್ ಮಾಡ್ತಾ ಇರೋದು? ನೀನಾ? ನಿಂಗೆ ಕಂಪ್ಯೂಟರ್ ಕೊಟ್ರೆ ನೀ ವರ್ಕ್ ಮಾಡ್ತೀಯಾ? ನಿಂಗೆ ವರ್ಕ್ ಮಾಡ್ಲಿಕ್ಕೆಲ್ಲ ಬರ್ತದ ಕಂಪ್ಯೂಟರಲ್ಲಿ? ಅಂದ್ರೆ ನೀನು ಸ್ಕೂಲಿಗೆ ಹೋಗ್ಬೇಕು ಅಂತಿಲ್ಲ ಇನ್ನು. ನೀನ್ ಡೈರೆಕ್ಟ್ ಅಣ್ಣನೊಟ್ಟಿಗೆ ಆಫೀಸಿಗೆ ಹೋದ್ರೆ ಆಯ್ತು. ಕರ್ಕೊಂಡೋಗಿ ಆಯ್ತಾ ಅಣ್ಣ ಭೂಮಿಯನ್ನು? ಹಾ, ಹೋಗಾಯ್ತಾ ಭೂಮಿ ಇನ್ನು ಡೈರೆಕ್ಟ್? ಹೋಮ್ವರ್ಕ್ ಬರೀಲಿಕ್ಕೆ ಕೂತಿದ್ದಾಳೆ, ನೋಡುವ ಎಂತ ಬರೀತಾಳೆ ಅಂತ. ಸರಿ ಬರೀ. ಚಾರ್ಟ್ ಟಾರ್ಚ್ ಆಗಿ ಹೋಮ್ವರ್ಕ್ ಅನ್ನು ಬರೆಯುತ್ತಿರುವ ಭೂಮಿಯವರು. ಈಗ ಗಿರಿಗಿರಿ ಅಂತ ಹೇಳುವ ಹುಳವನ್ನು ಓಡಿಸಿದೆ ನಾನು, ಅಲ್ಲ ಭೂಮಿ? ಈಗ ಸೌಂಡ್ ಏನಿಲ್ಲ. ಚಂದ ಬರಿ, ಚಂದ ಬರಿ. ಭೂಮಿಯ ಪೌಚ್ ಎಂತೆಲ್ಲ ಉಂಟು ಅಂತ ನೋಡುವ. ಇದೆಂತ? ಇದೇದರಿಗೆ ನೈಲ್ ಪಾಲಿಶ್ ಯಾರಾದ್ರೂ ಹಾಕ್ತಾರ ಮೇಡಮ್? ಇದರಲ್ಲಿ ಎಂತ ಉಂಟು ಮೇಡಮ್? ಲೆಡ್ ಪೆನ್ಸಿಲ್. ಇದೆಂತ ಸೆಗಿ ನೋಡ. ನಾ ಕೊಟ್ಟ ಕೀ ಪಂಚೆಯಲ್ಲಿ ನಾ ಕೊಟ್ಟ ಕೀ ಪಂಚೆ ಅಂತ ಮಾಡಿದ್ದಿ? ಅದಲ್ಲ, ಇನ್ನೆಲ್ಲ ಇತ್ತಲ್ಲ ನಿನ್ನ ಹತ್ರ ಬೇರೆ. ಭೂಮಿಯ ಟೈಮ್ ಪಾಸ್ ಇದು. ಹೋಮ್ವರ್ಕ್ ಬರೆಯುವಾಗ ಗ್ಯಾಪ್ ಅಲ್ಲಿ ಡೈರಿಯಲ್ಲಿ ಆಟ ಆಡೋದು. ಮಕ್ಕಳನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಏನೆಲ್ಲ ಉಂಟು ಐಟಮ್ಸ್. ಇದಾಯ್ತಂತೆಲ್ಲ ಬರ್ದು ಈಗ ಪ್ಯಾಕ್ ಮಾಡ್ತಾ ಇದ್ದಾರೆ ಬ್ಯಾಗಿಗೆ. ಭೂಮಿ ಗೊತ್ತುಂಟಾ? ಹಾ, ನಿಂಗೆ ಗೊತ್ತುಂಟು. ಇದು ಮಿಲ್ಲೆಟ್, ಇದು ನೀರು ದೋಸೆ. ಮಮ್ಮಿ ಎಂತ ಮಾಡ್ತಾ ಇರೋದು? ರೊಟ್ಟಿಗೆ ಹಿಟ್ಟು ಕಲಿಸೋದು. ಮತ್ತು ರೊಟ್ಟಿ ನಮ್ಮ ಮನೆಯಲ್ಲಿ ಪೊಕ್ಳ ರೊಟ್ಟಿ. ಇವತ್ತು ನಮಗೆ ಅಕ್ಕಿ ರೊಟ್ಟಿ ಮತ್ತು ಕೋಳಿ ಸಾರು. ಅಕ್ಕಿ ರೊಟ್ಟಿ. ಇವಾಗ ಹೊರಗಡೆ ಹೋಗ್ಬೇಕಿದ್ರೆ ಜೋರು ಮಳೆ ಬರ್ತಾ ಉಂಟು. ಹಗಲೆಲ್ಲ ಬಿಸಿಲು. ಇವಾಗ ನೋಡಿ ರಾತ್ರಿ ಆದ್ರೆ ಮಳೆ ಬರುತ್ತೆ. ಓಕೆ ಫ್ರೆಂಡ್ಸ್, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಗುಡ್ ನೈಟ್, ಟಾಟಾ, ಬಾಯ್ ಬಾಯ್.